ಸಿದ್ದರಾಮಯ್ಯ ಪದತ್ಯಾಗಕ್ಕೂ ಮುನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್. ಇವತ್ತು ಬೆಳಗ್ಗೆ ಸಿಎಂ ವಿದಾಯದ ಬ್ರೇಕ್ಫಾಸ್ಟ್. ಬೆಳಗ್ಗೆ 9 ಗಂಟೆಗೆ ಸಚಿವರಿಗೆ ಬ್ರೇಕ್ಫಾಸ್ಟ್ ಸಭೆ. ಬ್ರೇಕ್ಫಾಸ್ಟ್ ಬಳಿಕ ತಮ್ಮ ನಿಲುವನ್ನು ತಿಳಿಸಲಿರುವ ಸಿಎಂ ಸುದ್ದಿಗೋಷ್ಠಿಯನ್ನು ನಡೆಸಿ ಅಧಿಕೃತವಾಗಿ ರಾಜೀನಾಮೆಯನ್ನು ಪ್ರಕಟ ಮಾಡುವಂತಹ ಪ್ಲಾನ್ ಆಗಿತ್ತು. ಬಟ್ ಈಗ ಪ್ಲಾನ್ನಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಂಥೇಳಿ 9 ಗಂಟೆಗೆ ಈ ಬ್ರೇಕ್ಫಾಸ್ಟ್ ಮೀಟಿಂಗು, ಅದಾದಮೇಲೆ 3:30ಕ್ಕೆ ಲೋಕಭವನ, ರಾಜೀನಾಮೆಯನ್ನು ಕೊಟ್ಟು ಸುದ್ದಿಗೋಷ್ಠಿಯನ್ನು ನಡೆಸೋಕೆ ಪ್ಲಾನ್ ಆಗಿತ್ತು. ಬಟ್ ಇವತ್ತು ರಾಜ್ಯಪಾಲರು ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಈ ಟೈಮ್ ಟೇಬಲ್ನಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ಅಂತ ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಈಗ ಸಿಎಂ ಸಿದ್ದರಾಮಯ್ಯನವರ ಟೈಮ್ ಟೇಬಲ್ ರೆಡಿ ಆಗಿತ್ತು. 9 ಗಂಟೆಗೆ ಬ್ರೇಕ್ಫಾಸ್ಟ್ ಮೀಟಿಂಗು, 3:30ಕ್ಕೆ ಲೋಕಭವನಕ್ಕೆ ಹೋಗೋದು, ಅದಾದಮೇಲೆ ಸುದ್ದಿಗೋಷ್ಠಿ ಅಂಥೇಳಿ. ಈಗ ರಾಜ್ಯಪಾಲರು ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ಈ ಟೈಮ್ ಟೇಬಲಲ್ಲಿ ಏನಾದರೂ ಚೇಂಜಸ್ ಆಗಬಹುದಾ? ಪ್ರೇಮ್, ಈಗಿರುವಂಥ ಮಾಹಿತಿ ಪ್ರಕಾರ ಏನು ನಿನ್ನೆ ನಿಗದಿಯಾಗಿದ್ದಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ 9 ಗಂಟೆಗೆ ನಿಗದಿಯಾಗಿತ್ತು. ಅದು 9 ಗಂಟೆಗೆ ನಿಗದಿಯಾಗಿದ್ದಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದ್ದೇ ಇರುತ್ತೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ ಯಾವ ತೀರ್ಮಾನಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಯಾಕಂದರೆ ನಿನ್ನೆ 9 ಗಂಟೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ ರಾಜ್ಯಪಾಲರಿಗೆ ಭೇಟಿ ಮಾಡಬೇಕು, ತದನಂತರ ಸುದ್ದಿಗೋಷ್ಠಿ ಮಾಡಿ ರಾಜೀನಾಮೆಯ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕು ಅನ್ನುವಂಥ ತೀರ್ಮಾನ ಆಗಿತ್ತು. ಅದು ಇವತ್ತು ಕೊಂಚ ಬದಲಾವಣೆಗಳು ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದ್ದಾವೆ ಅನ್ನುವಂಥ ಮಾಹಿತಿಗಳು ಈಗ ಬರ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಯಾಕಂದರೆ ರಾಜ್ಯಪಾಲರು ಬೆಂಗಳೂರಿನಲ್ಲಿ ಇಲ್ಲ ಅನ್ನುವಂಥದ್ರ ಬಗ್ಗೆ ರಾಜಭವನದಿಂದ ಮಾಹಿತಿ ಬಂದಂಥ ಕಾರಣಕ್ಕಾಗಿ ಒಂದಷ್ಟು ಸಮಯದಲ್ಲಿ ಬದಲಾವಣೆಗಳು ಆಗುವ ಸಾಧ್ಯತೆಗಳು ಇರುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಆಪ್ತರ ಜೊತೆಗೆ ಏನು ನಿಗದಿಯಾಗಿದ್ದಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ ಅದು 9 ಗಂಟೆಗೆ ಇರುತ್ತೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂಥ ಮಾಹಿತಿ. ಸುದ್ದಿಗೋಷ್ಠಿ ವಿಚಾರ ಬಂದಂಥ ಸಂದರ್ಭದಲ್ಲಿ ರಾಜಭವನದಿಂದ ಬಂದಂಥ ಮಾಹಿತಿ ಆಧಾರದ ಮೇಲೆ ಒಂದಷ್ಟು ಸಮಯ ಬದಲಾವಣೆಗಳು ಆಗುವ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ರಾಜಭವನದಿಂದ ರಾಜ್ಯಪಾಲರು ಎಷ್ಟು ಗಂಟೆಗೆ ವಾಪಸ್ ಬಂದು ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥದ್ರ ಮಾಹಿತಿ ತಿಳಿದುಕೊಂಡಾದ ಬಳಿಕ ಈ ಒಂದು ಟೈಮ್ ಫಿಕ್ಸ್ ಆಗತ್ತೆ ಅನ್ನುವಂಥದ್ದು ಬಹುತೇಕ ಈಗ ಗೊತ್ತಾಗ್ತಿರುವಂಥ ವಿಚಾರ. ಪ್ರೇಮ್, ಓಕೆ, ಒಟ್ಟಾರೆಯಾಗಿ ಇವತ್ತು ಕೂಡ ಮತ್ತಷ್ಟು ವಿದ್ಯಮಾನಗಳಿಗೆ ರಾಜ್ಯ ಕಾಂಗ್ರೆಸ್ ಸಾಕ್ಷಿ ಆಗ್ತಾ ಇದೆ. ಒಂದು ಕಡೆ ರಾಜೀನಾಮೆಗೆ ಇವತ್ತು ಸಿದ್ದರಾಮಯ್ಯನವರು ನಿರ್ಧರಿಸಿ 3:30ಕ್ಕೆ ಸಮಯಾವಕಾಶವನ್ನು ಕೇಳಿದರು. ಬಟ್ ರಾಜ್ಯಪಾಲರು ಇಲ್ಲದೆ ಇರುವಂತಹ ಕಾರಣಕ್ಕೆ ಈಗೇನು ಮಾಡ್ತಾರೆ ಮುಖ್ಯಮಂತ್ರಿಗಳು ಅನ್ನುವಂತಹ ಕುತೂಹಲ ಇದೆ. ಮತ್ತೊಂದು ಕಡೆ ಈಗಾಗಲೇ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆ ಸಿ ವೇಣುಗೋಪಾಲ್ ಕೂಡ ರಾಜ್ಯಕ್ಕೆ ಆಗಮಿಸಿದ್ದಾರೆ.